ಹಾಯ್ ನಮಸ್ಕಾರ, ವೆಲ್ಕಮ್ ಟು ವಿ ಸ್ಟುಡಿಯೋ. ನಮ್ಮ ಸುಜನ್ ಲೋಕೇಶ್ ಅವರು ಒಂದು ಹುಡುಗಿ ಜೊತೆ ಕನೆಕ್ಟ್ ಆಗಿದ್ದಾರೆ. ಆ ಹುಡುಗಿ ಡಿವೋರ್ಸ್ ಆಗೋದಕ್ಕೆ, ಅವ್ರ ಸಂಸಾರ ಹಾಳಾಗೋದಕ್ಕೆ ಸುಜನ್ ಲೋಕೇಶ್ ಅವರೇ ಕಾರಣ ಅಂತ ಹೇಳಿ ಸಾಕಷ್ಟು ರೂಮರ್ಸ್ ಗಳು ಸ್ಪ್ರೆಡ್ ಆಗ್ತಿತ್ತು. ಈ ರೂಮರ್ಸ್ ಗಳೆಲ್ಲ ಸ್ಪ್ರೆಡ್ ಆಗಿ ತುಂಬಾ ದಿವಸನೇ ಆದ್ರೂ ಕೂಡ ಸುಜನ್ ಲೋಕೇಶ್ ಅವರು ಈ ಒಂದು ವಿಚಾರದ ಬಗ್ಗೆ ಯಾವುದೇ ರೀತಿಯಾದಂತಹ ಕ್ಲಾರಿಟಿಯನ್ನು ಕೊಟ್ಟಿರಲಿಲ್ಲ. ಬಟ್ ಈಗ ಸುಜನ್ ಲೋಕೇಶ್ ಅವರು ಈ ವಿಚಾರದ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಸುಜನ್ ಲೋಕೇಶ್ ಅವರು ಆ ಹುಡುಗಿನ ಮದುವೆ ಆಗ್ತಾರೆ ಅಂತೆಲ್ಲ ಹೇಳಿ ರೂಮರ್ಸ್ ಗಳು ಸ್ಪ್ರೆಡ್ ಆಗಿತ್ತು ಒಂದು ಟೈಮ್ ಅಲ್ಲಿ. ಇಂತಹ ರೂಮರ್ಸ್ ಗಳಿಗೆ ತಲೆನೇ ಕೆಡ್ಸ್ಕೊಂಡಿಲ್ದಂತೆ ಇದ್ದ ಸುಜನ್ ಲೋಕೇಶ್ ಅವರು ಈಗ ಇದ್ದಕ್ಕಿದ್ದಾಗೆ ಈ ಒಂದು ರೂಮರ್ಸ್ ಬಗ್ಗೆ ಮಾತಾಡಿರೋದಕ್ಕೆ ಅಂಡ್ ಒಂದು ವಿಚಾರದ ಬಗ್ಗೆ ಸುಜನ್ ಲೋಕೇಶ್ ಅವರು ಏನ್ ಮಾತಾಡಿದ್ದಾರೆ ಅನ್ನುವಂತಹ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಲಿಕ್ಕೆ ಮರಿಬೇಡಿ. ಫ್ರೆಂಡ್ಸ್, ಚಂದನ್ ಶೆಟ್ಟಿ ಹಾಗೆ ನಿವೇದಿತಾ ಗೌಡ ಅವ್ರ ಬಗ್ಗೆ ನಿಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿರುತ್ತೆ. ಚಂದನ್ ಶೆಟ್ಟಿ ಅವ್ರ ಬಗ್ಗೆ ಗೊತ್ತಿಲ್ಲ ಅಂತಂದ್ರೂ ನಿವೇದಿತಾ ಅವ್ರ ಬಗ್ಗೆ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ. ಫೇಮಸ್ ಅನ್ನೋದಕ್ಕಿಂತ ತುಂಬಾ ಕೆಟ್ಟ ರೀತಿನಲ್ಲಿ ಫೇಮಸ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ನಿವೇದಿತಾ ಗೌಡ ಅವ್ರ ಬಗ್ಗೆ ಎಲ್ರಿಗೂ ಸಹ ಗೊತ್ತಿರುತ್ತೆ. ಈ ಒಂದು ನಿವೇದಿತಾ ಗೌಡ ಹಾಗೆ ಚಂದನ್ ಶೆಟ್ಟಿ ಅವರು ಬಿಗ್ ಬಾಸ್ ಅಲ್ಲಿ ಇದ್ದಾಗ ಕನೆಕ್ಟ್ ಆಗಿರ್ತಾರೆ. ಬಟ್ ಯಾವುದೇ ರೀತಿಯಾದಂತಹ ಲವ್ ಕ್ರಶ್ ಅನ್ನೋ ರೀತಿ ಅವ್ರು ಇರೋದಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಇರ್ಬೇಕಾದ್ರೆ. ಬಿಗ್ ಬಾಸ್ ಮುಗ್ದಾದ್ಮೇಲೆ 2 ವರ್ಷಗಳ ನಂತರ ಚಂದನ್ ಶೆಟ್ಟಿ ಅವರು ನಿವೇದಿತಾ ಗೌಡ ಅವ್ರಿಗೆ ಒಂದು ದಸರಾ ಇವೆಂಟ್ ಅಲ್ಲಿ ಸ್ಟೇಜ್ ಮೇಲೆನೆ ಪ್ರಪೋಸ್ ಅನ್ನ ಮಾಡಿರ್ತಾರೆ. ಅಂಡ್ ಈ ಒಂದು ಪ್ರಪೋಸಲ್ ಗೆ ನಿವೇದಿತಾ ಗೌಡ ಅವರು ಒಪ್ಕೊಂಡಿರ್ತಾರೆ. ಒಪ್ಕೊಂಡಾದ್ಮೇಲೆ ಇಬ್ರು ಸಹ ತುಂಬಾ ಗ್ರ್ಯಾಂಡ್ ಆಗಿ ಎಂಗೇಜ್ಮೆಂಟ್ ಅನ್ನ ಮಾಡ್ಕೊಂತಾರೆ. ಎಂಗೇಜ್ಮೆಂಟ್ ಆದ್ಮೇಲೆ ಮದ್ವೆನೂ ಸಹ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿರುತ್ತೆ. ಲೈಕ್ ನಿವೇದಿತಾ ಗೌಡ ಅವರು ಅಂತಂದ್ರೆ ನಾನೊಬ್ಬ ದೇವಕನ್ಯೆ, ಎಲ್ಲ ಒಂಥರ ಫೇರಿ ಟೇಲ್ ರೀತಿನೇ ನಡಿಬೇಕು, ನನ್ಗೆಲ್ಲ ಒಂಥರ ಡ್ರೀಮಿ ಆಗಿನೇ ಇರ್ಬೇಕು. ಲೈಕ್ ಅವ್ರ ಡ್ರೀಮ್ ಅಲ್ಲಿ ಏನೇನ್ ನೋಡ್ತಾರೋ ಅದೆಲ್ಲ ನನ್ಗೆ ನಿಜವಾಗ್ಲೂ ಆಗೇ ಬಿಡುತ್ತೆ ಅನ್ನೋ ರೀತಿ ಆ ರೀತಿ ಬದುಕ್ತಿದ್ದಾರೆ. ಒಂಥರ ರಿಯಾಲಿಟಿನಲ್ಲಿ ಬದುಕ್ತಿದೀನಿ ಅನ್ನೋ ರೀತಿನೇ ಇಲ್ಲ ನಿವೇದಿತಾ ಗೌಡ ಅವರು. ಸೊ ಇಂತಹ ನಿವೇದಿತಾ ಗೌಡ ಅವ್ರನ್ನ ಅವ್ರು ಇಷ್ಟಪಟ್ಟಂಗೆ ಅವ್ರು ಏನೇನ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರು ಅದನ್ನೆಲ್ಲ ರೀಚ್ ಮಾಡಿ ಚಂದನ್ ಶೆಟ್ಟಿ ಅವರು ಒಂದು ಫೋಟೋ ಶೂಟ್ ಮಾಡೋದಾಗಿರ್ಬೋದು, ಅಥವಾ ಒಂದು ಎಂಗೇಜ್ಮೆಂಟ್ ಆಗೋದಾಗಿರ್ಬೋದು, ಅಥವಾ ಮದುವೆ ಆಗೋದಾಗಿರ್ಬೋದು, ಎಲ್ಲವನ್ನೂ ಸಹ ನಿವೇದಿತಾ ಗೌಡ ಅವರ ಒಂದು ಡ್ರೀಮ್ ಅಲ್ಲಿ ಅವ್ರು ಏನೇನ್ ಯಾವಾಗ ಹೇಗೆ ಆಗ್ಬೇಕು ಅಂತ ಅನ್ಕೊಂಡಿದ್ರು ಅದೇ ರೀತಿ ಈಡೇರಿಸ್ಕೊಂಡು ನಿವೇದಿತಾ ಗೌಡ ಅವ್ರನ್ನ ಮದುವೆ ಆಗಿರ್ತಾರೆ. ಬಟ್ ಇವರು ಮದುವೆ ಆದಂತಹ 4 ವರ್ಷಕ್ಕೆ ಇವರಿಬ್ಬರ ಮಧ್ಯೆ ಏನು ಸರಿ ಇಲ್ಲ ಅಂತ ಹೇಳಿ ಅವರು ಡಿವೋರ್ಸ್ ಅನ್ನ ಪಡೆದುಕೊಳ್ತಾರೆ. ಆಕ್ಚುಲಿ ಬಿಗ್ ಬಾಸ್ ಅಲ್ಲಿ ಇರ್ಬೇಕಾದ್ರೆ ಇವರಿಬ್ಬರ ಒಂದು ಬಾಂಡಿಂಗ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅಂಡ್ ಬಿಗ್ ಬಾಸ್ ಇಂದ ಹೊರಗಡೆ ಬಂದು ಇವರ ಮದುವೆ ಅಂತ ಅನೌನ್ಸ್ ಮಾಡಿದಾಗ ಎಲ್ಲರೂ ಸಹ ತುಂಬಾನೇ ಖುಷಿ ಪಟ್ಟಿದ್ರು. ಇಬ್ರು ಸಹ ಕ್ಯೂಟ್ ಪೇರ್ಸ್, ತುಂಬಾ ಮುದ್ದಾಗಿದ್ದೀರಾ, ಇಬ್ರು ಮದುವೆ ಆದ್ರೆ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿ ಕಾಣಿಸ್ತೀರಾ ಅಂತ ಎಲ್ಲ ಹೇಳಿ ಸಾಕಷ್ಟು ಪಾಸಿಟಿವ್ ಕಮೆಂಟ್ಸ್ ಗಳು ಬಂದಿತ್ತು. ಬಟ್ ಮದುವೆ ಆದ್ಮೇಲೆ ನಿವೇದಿತಾ ಗೌಡ ಅವರ ವರ್ತನೆನೇ ಚೇಂಜ್ ಆಯ್ತು ಅಂತ ಹೇಳ್ಬೋದು. ಒಂಥರ ಎಕ್ಸ್ಟ್ರೀಮ್ ಲೆವೆಲ್ ಕ್ರಾಸ್ ಮಾಡಿ, ತನ್ನ ಲಿಮಿಟ್ಸ್ ನೆಲ್ಲ ಕ್ರಾಸ್ ಮಾಡಿ ವಿಡಿಯೋಸ್ ನ ಮಾಡೋದಕ್ಕೆ ಶುರು ಮಾಡಿದ್ರು. ಪ್ರಪಂಚದಲ್ಲಿರುವಂತಹ ಎಲ್ಲಾ ನೆಗೆಟಿವ್ ಕಮೆಂಟ್ಸ್ ಗಳು ನಿವೇದಿತಾ ಗೌಡ ಅವರ ವಿಡಿಯೋಸ್ ಗಳ ಕಮೆಂಟ್ಸ್ ಅಲ್ಲೇ ಇರ್ತಿತ್ತು. ಇಷ್ಟೆಲ್ಲ ಆದ್ರೂ ಸಹ ಅವ್ರು ಯಾವತ್ತಿಗೂ ಸಹ ಕಮೆಂಟ್ ಸೆಕ್ಷನ್ ಅನ್ನ ಆಫ್ ಮಾಡ್ತಿರ್ಲಿಲ್ಲ. ಅಲ್ಲಿ ಜಸ್ಟ್ ನಿವೇದಿತಾ ಗೌಡ ಅವ್ರನ್ನ ಬೈತಿರ್ಲಿಲ್ಲ, ನಮ್ಮ ಚಂದನ್ ಶೆಟ್ಟಿ ಅವ್ರನ್ನು ಸಹ ಮೆನ್ಷನ್ ಮಾಡ್ತಿದ್ರು. ಅಂಡ್ ಚಂದನ್ ಶೆಟ್ಟಿ ಅವ್ರಿಗೂ ಸಹ ತುಂಬಾನೇ ಕ್ಲಾಸ್ ಅನ್ನ ತಗೋತಿದ್ರು. ಒಬ್ಬ ಗಂಡ ಆಗಿ ಅವಳಿಗೆ ಬುದ್ಧಿ ಹೇಳೋದಕ್ಕಾಗಲ್ವಾ, ನಿಮ್ಮಿಬ್ಬರ ಮಧ್ಯೆ ಇರ್ಬೇಕಾಗಿರುವಂತಹ ಪರ್ಸನಲ್ ಅವಳು ಇಡೀ ಜಗತ್ತಿಗೆ ತೋರಿಸ್ತಿದ್ದಾಳೆ. ಸೊ ನೀನ್ ಗಂಡ ಆಗಿ ಏನ್ ಮಾಡ್ತಿದ್ಯಾ ಅಂತೆಲ್ಲ ಹೇಳಿ ನೀವು ಚಂದನ್ ಶೆಟ್ಟಿ ಅವ್ರಿಗೂ ಸಹ ತುಂಬಾನೇ ಕ್ಲಾಸ್ ಅನ್ನ ತಗೊಳ್ತಿದ್ರು. ಸೊ ಅವ್ರಿಬ್ಬರ ಮಧ್ಯೆ ಈ ಒಂದು ಕಾರಣಕ್ಕೆ ಜಗಳ ಆಯ್ತು ಅಥವಾ ಬೇರೆ ಯಾವ್ದಾದ್ರು ವಿಚಾರಕ್ಕೆ ಜಗಳ ಆಯ್ತು ಏನೋ ಗೊತ್ತಿಲ್ಲ. ಏಕಾಏಕಿ ಒಂದು ದಿವಸ ಬಂದು ಡಿವೋರ್ಸ್ ಅನ್ನ ಅನೌನ್ಸ್ ಮಾಡ್ತಾರೆ. ಡಿವೋರ್ಸ್ ಅನ್ನ ಅನೌನ್ಸ್ ಮಾಡಿದಾಗ ಸಿಕ್ಕಾಪಟ್ಟೆ ಖುಷಿ ಪಟ್ಟಿದ್ದು ಉಂಟು ಜನಗಳು. ಯಾಕೆ ಅಂತಂದ್ರೆ ಅಂತ ಹುಡುಗಿ ನಮ್ಮ ಶೆಟ್ರಿಗೆ ಸೂಟ್ ಆಗೋದಿಲ್ಲ, ಸೊ ಇವರಿಬ್ರು ದೂರ ಆಗಿದ್ದೆ ಒಳ್ಳೇದಾಯ್ತು ಅಂತ ಹೇಳಿ ಸಿಕ್ಕಾಪಟ್ಟೆ ಜನ ಖುಷಿನೂ ಪಟ್ರು. ಅಂಡ್ ಹಾಗೆ ಇದಕ್ಕೆ ಪಾಸಿಟಿವ್ ನೆಗೆಟಿವ್ ಕಮೆಂಟ್ಸ್ ಎಲ್ಲವೂ ಸಹ ಬರ್ತಿತ್ತು. ಒಟ್ನಲ್ಲಿ ಇಬ್ರು ಸಹ ದೂರ ಆದ್ಮೇಲೆ ಒಂದು ಹೆಸರು ತುಂಬಾನೇ ವೈರಲ್ ಆಯ್ತು ನಿವೇದಿತಾ ಗೌಡ ಅವ್ರ ಜೊತೆ. ಲೈಕ್ ಸುಜನ್ ಲೋಕೇಶ್ ಹಾಗೆ ನಿವೇದಿತಾ ಗೌಡ ಅವರು ಒಟ್ಟಿಗೆ ಇದ್ದಂತಹ ಫೋಟೋಸ್ಗಳು ತುಂಬಾನೇ ಸಿಕ್ಕಾಪಟ್ಟೆ ಸ್ಪ್ರೆಡ್ ಆಗೋಯ್ತು ಎಲ್ಲಾ ಕಡೆ. ಅಂಡ್ ಚಂದನ್ ಶೆಟ್ಟಿ ಅವರು ನಿವೇದಿತಾ ಗೌಡ ಅವರಿಂದ ದೂರ ಆಗೋದಕ್ಕೆ ಇದೇ ಕಾರಣ. ನಿವೇದಿತಾ ಗೌಡ ಅವರು ಸುಜನ್ ಲೋಕೇಶ್ ಅವ್ರನ್ನ ಮದುವೆ ಆಗ್ತಿದ್ದಾರೆ, ಇವರಿಬ್ರು ಸಹ ಒಟ್ಟಿಗೆ ಇದ್ದಾರೆ, ಇಬ್ರು ಸಹ ಡೇಟಿಂಗ್ ಮಾಡ್ತಿದ್ದಾರೆ, ಇಬ್ರು ಸಹ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ. ಸೊ ಈ ಕಾರಣಕ್ಕೆ ಚಂದನ್ ಶೆಟ್ಟಿ ಅವರು ನಿವೇದಿತಾ ಗೌಡ ಅವ್ರ ಜೊತೆ ಡಿವೋರ್ಸ್ ಅನ್ನ ಪಡೆದುಕೊಂಡ್ರು ಅಂತ ಹೇಳಿ ಈ ಒಂದು ವಿಚಾರಗಳು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಬಟ್ ಈ ವಿಚಾರದ ಬಗ್ಗೆ ಸುಜನ್ ಲೋಕೇಶ್ ಅವರು ಯಾವುದೇ ರೀತಿಯಾದಂತಹ ಕ್ಲಾರಿಟಿಯನ್ನ ಕೊಟ್ಟಿರ್ಲಿಲ್ಲ. ಬಟ್ ನಿವೇದಿತಾ ಗೌಡ ಹಾಗೆ ಚಂದನ್ ಶೆಟ್ಟಿ ಅವರು ಒಂದು ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ. ಪ್ರೆಸ್ ಮೀಟ್ ಅಲ್ಲಿ ನಿಮ್ಮ ಡಿವೋರ್ಸ್ಗೆ ಏನ್ ಕಾರಣ ಅಂತ ಕೇಳಿದಾಗ ಲೈಕ್ ನಿವೇದಿತಾ ಗೌಡ ಅವರು ಒಂಥರ ಸಿಲ್ಲಿ ರೀಸನ್ಸ್ ಗಳನ್ನ ಕೊಡ್ತಾರೆ. ನಮ್ಮಿಬ್ಬರ ಮಧ್ಯೆ ಒಂದು ಬಾಂಡಿಂಗ್ ಅನ್ನೋದಿರ್ಲಿಲ್ಲ, ಲೈಕ್ ಅವ್ರಿಗೆ ಟೀ ಇಷ್ಟ, ನನ್ಗೆ ಕಾಫಿ ಇಷ್ಟ ಅಂತ ಹೇಳಿ ಈ ರೀತಿಯಾದಂತಹ ಸಿಲ್ಲಿ ರೀಸನ್ಸ್ ಗಳನ್ನ ಕೊಡ್ತಾರೆ. ಹಾಗೆ ಸುಜನ್ ಲೋಕೇಶ್ ಅವರ ಬಗ್ಗೆ ಕೂಡ ಆ ಒಂದು ಪ್ರೆಸ್ ಮೀಟ್ ಅಲ್ಲಿ ಪ್ರಸ್ತಾಪವನ್ನ ಮಾಡ್ತಾರೆ. ಅವರ ಒಂದು ಹೆಸರು ಏನಕ್ಕೆ ತರ್ತಿದ್ದೀರಾ ಅಂತ ಗೊತ್ತಿಲ್ಲ, ಲೈಕ್ ನಾವೆಲ್ಲ ಫ್ಯಾಮಿಲಿ ಇರೋ ರೀತಿ ಇದೀವಿ, ಬಟ್ ಅವರ ಒಂದು ಹೆಸರನ್ನ ತಂದು ನಮ್ಮಿಬ್ಬರ ಮಧ್ಯೆ ಒಂದು ಕನೆಕ್ಷನ್ ಅನ್ನ ಬೆಳೆಸಿ ನಾವು ಅದರಿಂದ ದೂರ ಆದ್ರಿ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ರೂಮರ್ಸ್ ಗಳು ಸ್ಪ್ರೆಡ್ ಆಗ್ತಿದೆ. ಸೊ ಆ ರೀತಿ ಎಲ್ಲ ಏನು ನಮ್ಮಿಬ್ಬರ ಮಧ್ಯೆ ಇಲ್ಲ, ನಾವಿಬ್ರು ಜಸ್ಟ್ ಒಂಥರ ಫ್ಯಾಮಿಲಿ ಫ್ರೆಂಡ್
ಫ್ರೆಂಡ್ಸ್ ಆ ರೀತಿ ಇದೀವಿ ಅಷ್ಟೇ, ಅವ್ರು ನಂಗೊಂಥರ ಬ್ರದರ್ ತರ ಅಂತ ಹೇಳಿ ನಿವೇದಿತಾ ಗೌಡ ಅವರು ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ರು. ಹಾಗೆ ಚಂದನ್ ಶೆಟ್ಟಿ ಅವರು ಸಹ ಈ ಒಂದು ವಿಚಾರದ ಬಗ್ಗೆ ಯಾರು ಸಹ ಮಾತಾಡಬೇಡಿ, ಅವ್ರಿಗೂ ಒಂದು ಫ್ಯಾಮಿಲಿ ಇರುತ್ತೆ, ಸೊ ಅವ್ರಿಗೂ ಸಹ ತುಂಬಾನೇ ಹರ್ಟ್ ಆಗುತ್ತೆ. ಸುಜನ್ ಲೋಕೇಶ್ ಅವರು ಹೇಳಬೇಕು ಅಂದ್ರೆ ಆ ರೀತಿ ಇಲ್ಲ ಅಂತ ಹೇಳಿ ಚಂದನ್ ಶೆಟ್ಟಿ ಅವರು ಕೂಡ ಕ್ಲಾರಿಟಿಯನ್ನ ಕೊಟ್ಟಿದ್ರು. ಬಟ್ ಸುಜನ್ ಲೋಕೇಶ್ ಅವರು ಈ ವಿಚಾರದ ಬಗ್ಗೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ನೀಡಿರ್ಲಿಲ್ಲ. ಇಷ್ಟು ದಿವಸ ಆದ್ಮೇಲೆ ಸುಜನ್ ಲೋಕೇಶ್ ಅವರು ಈ ವಿಚಾರದ ಬಗ್ಗೆ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ, ಈ ಒಂದು ವಿಚಾರಕ್ಕೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಹಾಗಿದ್ರೆ ಆ ಪ್ರತಿಕ್ರಿಯೆ ಏನಾಗಿತ್ತು ಅಂತಂದ್ರೆ, ಖಾಸಗಿ ವಾಹಿನಿಯೊಂದು ನಡೆಸಿದಂತಹ ಸಂದರ್ಶನದಲ್ಲಿ ಸುಜನ್ ಲೋಕೇಶ್ ಅವರಿಗೆ ನಿವೇದಿತಾ ಗೌಡ ಅವರ ಬಗ್ಗೆ ಇರುವಂತಹ ಅಭಿಪ್ರಾಯದ ಬಗ್ಗೆ ಅಥವಾ ನಿವೇದಿತಾ ಗೌಡ ಅವ್ರ ಜೊತೆ ಇರುವಂತಹ ರಿಲೇಶನ್ಶಿಪ್ ಬಗ್ಗೆ ಕೇಳಲಾಗುತ್ತೆ. ಆಗ ಸುಜನ್ ಲೋಕೇಶ್ ಅವರು ಹೇಳೋದು ಅಂದ್ರೆ, ನಂಗೇನು ಹೆಂಡತಿ ಮಕ್ಳಿಲ್ವಾ, ಅವ್ರನ್ನ ಬಿಟ್ಟು ನಾನು ಇವ್ರ ಜೊತೆ ಏನಕ್ಕೆ ಹೋಗ್ಲಿ, ಆಕ್ಚುಲಿ ನಾವೆಲ್ಲ ಫ್ಯಾಮಿಲಿ ರೀತಿ ಇದ್ವಿ, ಅದೇ ರೀತಿ ನಾವು ಟ್ರಿಪ್ಸ್ ಗಳಿಗೂ ಸಹ ಹೋಗ್ತಿದ್ವಿ, ಆ ಟ್ರಿಪ್ಸ್ ಅಲ್ಲಿ ಕ್ಲಿಕ್ ಮಾಡ್ಕೊಂಡಂತಹ ಫೋಟೋಸ್ ಗಳನ್ನೆಲ್ಲ ಇಟ್ಕೊಂಡು ಈ ರೀತಿ ಕೆಟ್ಟದಾಗಿ ಸುದ್ದಿನ ಹಬ್ಸ್ತಿದ್ದಾರೆ. ಕೆಲವೊಂದಿಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಾರೆ, ಈ ರೀತಿಯಾದಂತಹ ಸುದ್ದಿ ಕ್ರಿಯೇಟ್ ಮಾಡಿ ಅದನ್ನ ವೈರಲ್ ಮಾಡೋದಕ್ಕೆ ಅಂತಾನೆ ಕೆಲವೊಂದಿಷ್ಟು ಜನ ಇರ್ತಾರೆ. ನಾನು ಅಂತ ವಿಚಾರಗಳ ಬಗ್ಗೆ ಮಾತಾಡೋದಕ್ಕೂ ಹೋಗಲ್ಲ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಅಂತ ವಿಚಾರಕ್ಕೆ ಕಿವಿನೂ ಸಹ ಕೊಡೋದಿಲ್ಲ. ಯಾಕೆ ಅಂತಂದ್ರೆ ಇವತ್ತು ಒಬ್ಬನಿಗೆ ನಾನು ಆನ್ಸರ್ ಮಾಡಿದ್ರೆ ನಾಳೆ 100 ಜನ ಬರ್ತಾರೆ, 100 ತರ ನನ್ನ ಮೇಲೆ ಅಲಿಗೇಷನ್ಸ್ ಅನ್ನ ಹಾಕ್ತಾರೆ. ಸೊ ಅಂತದಕ್ಕೆಲ್ಲ ನಾನು ರಿಪ್ಲೈ ಮಾಡ್ಕೊಂಡು ಕುತ್ಕೊಂಡ್ರೆ ನಾನು ನನ್ನ ಕೆಲಸ ಮಾಡೋದಕ್ಕಾಗಲ್ಲ. ನಾನೇನಿದ್ರು ನಾನು ಮಾಡುವಂತಹ ಕೆಲಸದಲ್ಲಿ ನಾನು ಮಾತಾಡಿ ತೋರಿಸ್ತೀನಿ. ಮಾತಾಡಿ ನಾನು ಮಾತಿನ ಮುಖಾಂತರ ನಾನು ನನ್ನ ಕೆಲಸವನ್ನ ತೋರಿಸೋದಿಲ್ಲ. ಫಸ್ಟ್ ಕೆಲಸ ಮಾಡ್ತೀನಿ, ಆಮೇಲೆ ನಾನೇನು ಅನ್ನೋದನ್ನ ಜನಗಳು ಮಾತಾಡ್ಬೇಕು, ಆ ರೀತಿ ಬೆಳಿಬೇಕು ಅನ್ನೋದನ್ನ ನಂಬಿರೋ ನಾನು. ಸೊ ಅದನ್ನೇ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಬಟ್ ಈ ರೀತಿ ಕೆಟ್ಟದಾಗಿ ಪೋಸ್ಟ್ ಮಾಡಿದಾಗ ನಮಗೂ ಸಹ ಫ್ಯಾಮಿಲಿ ಇರುತ್ತೆ, ಆ ಫ್ಯಾಮಿಲಿ ಅವ್ರಿಗೆ ಹರ್ಟ್ ಆಗುತ್ತೆ ಇಂಥ ಪೋಸ್ಟ್ ಗಳನ್ನೆಲ್ಲ ನೋಡಿದಾಗ ಅಂತ ಹೇಳಿ ಅವ್ರಿಗೆಲ್ಲ ಅನ್ಸೋದೇ ಇಲ್ಲ. ಆಕ್ಚುಲ್ ಆಗಿ ಈ ಸುದ್ದಿ ತುಂಬಾನೇ ವೈರಲ್ ಆದಾಗ ನಿವೇದಿತಾ ಗೌಡ ಅವರಾಗಿರ್ಬೋದು ಅಥವಾ ಚಂದನ್ ಶೆಟ್ಟಿ ಅವರಾಗಿರ್ಬೋದು ನನ್ನ ಹೆಂಡತಿಗೆ ಪರ್ಸನಲ್ ಆಗಿ ಕಾಲ್ ಮಾಡಿ ಈ ಒಂದು ವಿಚಾರದ ಬಗ್ಗೆ ಮಾತಾಡಿದ್ದಾರೆ, ಈ ವಿಚಾರದ ಬಗ್ಗೆ ಕ್ಲಾರಿಟಿಯನ್ನ ಅವಳಿಗೂ ಸಹ ಕೊಟ್ಟಿದ್ದಾರೆ. ಆಕ್ಚುಲಿ ಅವಳಿಗೆ ಕ್ಲಾರಿಟಿ ತಗೊಳ್ಳುವಂತಹ ಅವಶ್ಯಕತೆನೇ ಇರಲಿಲ್ಲ. ಬಟ್ ನಿವೇದಿತಾ ಗೌಡ ಭಯ ಬಿದ್ದು ಅವ್ರ ಮನೇಲಿ ಏನಾಗ್ಬಿಡುತ್ತೋ ಅನ್ನೋ ಒಂದು ಕನ್ಸರ್ನ್ ಇಂದ ನಿವೇದಿತಾ ಗೌಡ ಅವರು ಭಯ ಬಿದ್ದು ನನ್ನ ಹೆಂಡತಿಗೆ ಕಾಲ್ ಮಾಡಿ ಈ ಒಂದು ವಿಚಾರದ ಬಗ್ಗೆ ಮಾತಾಡಿದ್ರು ಅಂತ ಸುಜನ್ ಲೋಕೇಶ್ ಅವರು ಈ ವಿಚಾರದ ಬಗ್ಗೆ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಸೊ ಈ ಕಾರಣಕ್ಕಾಗಿನೇ ಅಂದ್ರೆ ಇವತ್ತು ಒಬ್ಬರು ಮಾತಾಡಿದ್ರೆ ನಾನು ಅವ್ರಿಗೆ ರಿಪ್ಲೈ ಕೊಟ್ರೆ ನಾಳೆ ಇನ್ನಷ್ಟು ಜನ ಬರ್ತಾರೆ ನನ್ನ ಜೊತೆ ಮಾತಾಡು, ನನ್ನ ಕ್ವಶನ್ಗೂ ಸಹ ಆನ್ಸರ್ ಮಾಡು ಅಂತ ಹೇಳಿ ನಾಳೆ ಸಾಕಷ್ಟು ಜನ ಬರ್ತಾರೆ. ಸೊ ಈ ಕಾರಣಕ್ಕಾಗಿ ನಾನು ಯಾರಿಗೂ ಸಹ ರಿಪ್ಲೈ ಕೊಡಕ್ ಹೋಗಲ್ಲ. ಈ ರೀತಿಯಾದಂತಹ ಒಂದು ವಿಡಿಯೋಸ್ ಗಳಿಗೆ ನಾನು ಕಮೆಂಟೇ ಮಾಡೋದಕ್ಕೆ ಹೋಗಲ್ಲ. ಅದನ್ನ ಈ ಕಿವಿನಲ್ಲಿ ಕೇಳಿಸ್ಕೊಂಡು ಈ ಕಿವಿನಲ್ಲಿ ಬಿಡ್ತಾ ಇರ್ತೀನಿ ಅಂತ ಸುಜನ್ ಲೋಕೇಶ್ ಅವರು ಆ ಒಂದು ಇಂಟರ್ವ್ಯೂ ನಲ್ಲಿ ಇಂತಹ ವಿಡಿಯೋಸ್ ಗಳ ಬಗ್ಗೆ ಮಾತಾಡಿದ್ದಾರೆ. ನಿವೇದಿತಾ ಗೌಡ ಅವರ ಬಗ್ಗೆ ಒಂದು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ದೂರ ಆಗಿರೋದು ಅವರಿಬ್ರು ಆಗಿರ್ಬೋದು, ಬಟ್ ಅವರಿಬ್ರು ಸಹ ನನಗೆ ತುಂಬಾನೇ ಕ್ಲೋಸ್ ಇದ್ದಾರೆ. ಸೊ ನಾವು ಅವತ್ತು ಹೇಗೆ ಫ್ಯಾಮಿಲಿ ಮೆಂಬರ್ಸ್ ತರ ಇದ್ರು ಇವತ್ತಿಗೂ ಸಹ ಫ್ಯಾಮಿಲಿ ಮೆಂಬರ್ಸ್ ತರನೇ ಇದೀವಿ. ಅವರಿಬ್ರು ದೂರ ಆಗಿರೋದು ಅದು ಅವರ ಪರ್ಸನಲ್ ವಿಚಾರ, ಅದರಲ್ಲಿ ನಾನು ಇಂಟರ್ಫಿಯರ್ ಆಗಿ ನೀವಿಬ್ರು ಚೆನ್ನಾಗಿರಿ ಅಂತ ಹೇಳಕ್ಕಾಗಲ್ಲ. ಹೇಳಿದ್ರು ಸಹ 1-2 ಸತಿ ಹೇಳ್ಬೋದು, ಬಟ್ ಅವರಿಬ್ಬರಿಗೆ ಅದು ಅನ್ಸ್ತಿಲ್ಲ ಅಂತಂದ್ಮೇಲೆ ಯಾರು ಬಂದು ಎಷ್ಟು ಹೇಳಿದ್ರು ಅಷ್ಟೇ ಅವರಿಬ್ಬರ ಮಧ್ಯೆ ಇರ್ಬೇಕದು, ನಾವು ಚೆನ್ನಾಗಿರ್ಬೇಕು, ನಮ್ಮಿಬ್ಬರ ಮಧ್ಯೆ ಒಂದು ಒಳ್ಳೆ ಬಾಂಡಿಂಗ್ ಇದೆ ಅಂತಂದ್ರೆ ನಾವಿಬ್ರು ಚೆನ್ನಾಗಿ ನಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ಅವ್ರಿಗೆ ಅನ್ಸ್ಬೇಕದು. ಯಾರೋ ಬಂದು ಹೇಳಿದ ತಕ್ಷಣ ಅವರು ಅದನ್ನ ಚೇಂಜ್ ಮಾಡ್ಕೊಂಡು ಜೊತೆಲಿರೋದಕ್ಕೆ ಆಗಲ್ಲ ಅಂತ ಹೇಳಿ ಸುಜನ್ ಲೋಕೇಶ್ ಅವರು ಈ ಒಂದು ಸಂದರ್ಶನದಲ್ಲಿ ಈ ರೀತಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಲೈಕ್ ಚಂದನ್ ಶೆಟ್ಟಿ, ನಿವೇದಿತಾ ಗೌಡ ಹಾಗೆ ಸುಜನ್ ಲೋಕೇಶ್ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್.